ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3 ಅಂದರೆ ಪ್ರತಿ ಸಬ್ಜೆಕ್ಟಿನ ಮೇಲೆ ಮೂರು ಮಾಡೆಲ್ ಕ್ವಶನ್ ಪೇಪರನ್ನು ಗೌರ್ಮೆಂಟ್ ವತಿಯಿಂದ ಅಂದರೆ PUC ಬೋರ್ಡ್ ವತಿಯಿಂದ ಅಪ್ಲೋಡ್ ಮಾಡಿಕೊಡಲಾಗಿದೆ. ಈ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 1 ಮಾರ್ಚ್ ತಿಂಗಳಲ್ಲಿ ನಡೆಯಲಿರುವ ಆ ಒಂದು ಪರೀಕ್ಷೆಗೆ 100% ಹೆಲ್ಪ್ ಆಗುತ್ತೆ. ಅವೇ ಪ್ರಶ್ನೆಗಳು ಬರುತ್ತೆ. ಬನ್ನಿ, ಈಗ ನಾವು ಮಾಡೆಲ್ ಕ್ವಶನ್ ಪೇಪರ್ 1 ಬಯೋ ಅದರ ಒಂದು ಕೀ ಆನ್ಸರ್ಗಳನ್ನು ಕೂಡ ನೋಡ್ತಾ ಹೋಗೋಣ. ಬನ್ನಿ ಸರ್. ಮ್ಯಾಕ್ಸಿಮಮ್ ಮಾರ್ಕ್ಸು 70 ಅಂತ ಇದೆ. ಮಿನಿಮಮ್ ಮಾರ್ಕ್ಸು ಹೌದಲ್ವಾ? ಮ್ಯಾಕ್ಸಿಮಮ್ ಮಾರ್ಕ್ಸ್ 70, ಅದಕ್ಕೆ ಮಿನಿಮಮ್ ಮಾರ್ಕ್ಸು ತಗೊಳ್ಳು 21 ಅಂಕಗಳನ್ನು ತಗೊಂಡ್ರೆ ತಗೊಳ್ಳು ಪಾಸ್ ಅಂತ ಕನ್ಸಿಡರ್ಡ್ ಮಾಡ್ತಾರೆ. ಬನ್ನಿ ಸರ್, ಈಗ ಪಾರ್ಟ್ ಎ ನೋಡ್ತಾ ಹೋಗೋಣ ನಾವು. ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫಾರಮ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಎರಡೂ ಕೂಡ ಕೊಡಲಾಗಿದೆ. ಇದರಲ್ಲಿ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟಾಗಿ ಇದೆ. ಯಾವುದು? ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ಆಪ್ಷನ್ ಎ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ದಿ ಸೆಕೆಂಡರಿ ಹೌದಲ್ವಾ? ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿ ಇರುತ್ತದೆ. ಟರ್ಷಿಯರಿ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ನೋಡಿ ಕ್ವಶನ್ ನಂಬರ್ 3 ನೋಡಿ. ಪ್ರೋಜೆನಿಸಿಸ್ ವಿತ್ AB ಆ್ಯಂಡ್ O ಬ್ಲಡ್ ಗ್ರೂಪ್ಸ್ ಆರ್ ನಾಟ್ ಪಾಸಿಬಲ್ ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೇಟಿಂಗ್ ಪೇರೆಂಟ್ಸ್ ಅಂತ ಇದೆ. ವಿದ್ಯಾರ್ಥಿಗಳೇ, ಯಾಕೆ ನಾನು ಕೀ ಆನ್ಸರ್ಗಳನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಇದರಲ್ಲೇ ಟೈಮ್ ಪಾಸನ್ನು ಮಾಡ್ತೀರಾ ಬಹಳ ಮಕ್ಕಳು ಆನ್ಸರ್ಸ್ ಹುಡುಕೋದ್ರಲ್ಲಿ. ಹಾಗಾಗಿ ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಯಿತಾ? O ಬ್ಲಡ್ ಗ್ರೂಪ್ ಇಂಟು AB ಬ್ಲಡ್ ಗ್ರೂಪ್ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 4, ಅನದರ್ ಕೆಮಿಕಲ್ ನೇಮ್ ಫಾರ್ ದಿ ನೈಟ್ರೋಜಿನಿಯಸ್ ಬೇಸ್ ಥೈಮೈನ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಆಪ್ಷನ್ ಡಿ 4ನೇ ಆಪ್ಷನ್. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ಸೆಲೆಕ್ಟ್ ದಿ ಕರೆಕ್ಟ್ ಮ್ಯಾಚ್ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಬಂದು ಯಾವುದಾಗಿರುತ್ತೆ ಅಂದರೆ ಸ್ಪಾಟೆಡ್ ಯಾವುದು? ಎಸ್, ಲೀಮರ್, ಅದು ಆಪ್ಷನ್ ಡಿ ಆಗಿ ಇರುತ್ತದೆ. ಇದು 4ನೇ ಆಪ್ಷನ್ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 6, ಮೈ ಡಿಯರ್ ಚಿಲ್ಡ್ರನ್, ವಿಚ್ ಆಫ್ ದೀಸ್ ಏನ್ಷಿಯಂಟ್ ಮೆನ್ ಪ್ರೊಟೆಕ್ಟೆಡ್ ದೇರ್ ಬಾಡಿ ವಿತ್ ಹೈಡ್ ಆ್ಯಂಡ್ ಬರೀಡ್ ದೇರ್ ಡೆಡ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಹೋಮೋ ಹ್ಯಾಬಿಲಿಸ್ ಅಂದರೆ ಆಪ್ಷನ್ ಎ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ಹೌದಲ್ವಾ? ಹ್ಯೂಮನ್ ಇಮ್ಯುನ್ಯೂ ಡಿಫಿಷಿಯನ್ಸಿ ವೈರಸ್ ರೆಪ್ಲಿಕೇಟ್ಸ್ ಇನ್ ಡ್ಯಾಶ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಹೆಲ್ಪರ್ ಟಿ ಸೆಲ್ಸ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ದ ಡ್ರಗ್ ವಿಚ್ ಈಸ್ ಡಿಪ್ರೆಸೆಂಟ್ ಆ್ಯಂಡ್ ಸ್ಲೋ ಡೌನ್ ಬಾಡಿ ಫಂಕ್ಷನ್ ಈಸ್ ಕಾಲ್ಡ್ ಡ್ಯಾಶ್, ದಟ್ ಈಸ್ ಆಪ್ಷನ್ ಎ, ಸ್ಮ್ಯಾಕ್. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ಈಗ ಕ್ವಶನ್ ಓದಿದರೆ ನಿಮಗೆ ಲೇಟ್ ಆಗುತ್ತೆ. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಸೀರಿಯಲ್ಸ್. Question number 10. In the year 1963, the two enzymes responsible for restricting the growth of bacteriophage in E. coli were isolated. One of them cut DNA and other added the group. Question number 10ಕ್ಕೆ ಸರಿಯಾದ ಉತ್ತರ ಬಂದು ಮಿಥೈಲ್, ಆಪ್ಷನ್ ಎ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. Question number 11. Which of the following is the correct representative of a primer annealing step in PCR ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿ ಇರುತ್ತದೆ. ಆಪ್ಷನ್ ಡಿ ಇದೇ ಆನ್ಸರ್. ಆಯಿತಾ? ಕ್ವಶನ್ ನಂಬರ್ 12. ಗಿವನ್ ಬಿಲೋ ಆರ್ ದ ಸ್ಟೆಪ್ಸ್ ಇನ್ ದಿ ಜೆನಿ ಥೆರಪಿ ಆಫ್ ಎ ಪೇಷಂಟ್ ವಿತ್ ಎಡಿಯೋಸೈನ್ ಏನಿದು ADA ಡಿಫಿಷಿಯನ್ಸಿ ಅಂತ ಇದೆ ಅಲ್ವಾ. 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತೆ. ಆಪ್ಷನ್ ಸಿ. ಆಪ್ಷನ್ ಸಿ ಕಾಣ್ತಾ ಇದೆ ಅಲ್ವಾ, ಅದು. ಕ್ವಶನ್ ನಂಬರ್ 13. ದಿ ಆರ್ಗ್ಯಾನಿಸಮ್ ದಟ್ ರೀಪ್ರೊಡ್ಯೂಸ್ ಓನ್ಲಿ ಒನ್ಸ್ ಇನ್ ದೇರ್ ಲೈಫ್ ಟೈಮ್. 13ಗೆ ಸರಿಯಾದ ಉತ್ತರ ಬಂದು ಸಲ್ಮನ್ ಫಿಶ್, ಆಪ್ಷನ್ ಸಿ. ಕ್ವಶನ್ ನಂಬರ್ 14. ದ ಡಿಕಂಪೋಸರ್ ಎಸ್ಪೆಷಲಿ ಅಬಂಡೆಂಟ್ ಇನ್ ದಿ ಬಾಟಮ್ ಆಫ್ ದಿ ಪಾಂಡ್ ಆರ್ ಕಾಲ್ಡ್ ಡ್ಯಾಶ್. ಕ್ವಶನ್ ನಂಬರ್ 14ಕ್ಕೆ ಸರಿಯಾದ ಉತ್ತರ 100%, ದಟ್ ಈಸ್ ಹಿಪ್ಪೋ ಕ್ಯಾಂಪಸ್, ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಯಾವುದ್ರಿ? ದ ಡಿಕಂಪೋಸ್ ಸ್ಪೆಷಲಿ ಅಬಂಡನ್ ಇನ್ ದೇರ್ ಕ್ವಶನ್ ನಂಬರ್ 13ಗೆ ಸಲ್ಮನ್ ಫಿಶ್ ಆಯಿತು. ಕ್ವಶನ್ ನಂಬರ್ 14 ದ ಡಿಕಂಪೋಸ್ ಎಸ್ಪೆಷಲಿ ಅಬಂಡನ್ ಇನ್ ದಿ ಬಾಟಮ್ ಆಫ್ ದಿ
pond are called? That is option D, fungi, bacteria idalva, option D, that is the right answer. Question number 15, the IUCN Red List 2004 documented the extinction of the species in the last 500 years include? That is the right answer is 784, option B. ಈಗ ಡ್ಯಾಶಸ್ ವಿದ್ಯಾರ್ಥಿಗಳೇ ಮುಗೀತು ವಿಡಿಯೋ ಅಲ್ವಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ದಿ ಬ್ರಾಕೆಟ್. ನೋಡಿ, ದ ಇನಿಷಿಯಲ್ ಫ್ಯೂ ಡೇಸ್ ಆಫ್ ದ ಮಿಲ್ಕ್ ಪ್ರೊಡ್ಯೂಸ್ಡ್ ಆಫ್ಟರ್ ದಿ parturition is called dash, that is colostrum is the right answer. Question number 17, ನೋಡಿ, oral pills as contraceptive function by inhibiting is called, that is ovulation ಅಂತ ಇದೆ ಅಲ್ವಾ, ಅದು ಆನ್ಸರ್ ಆಗಿರುತ್ತೆ ಆಯಿತಾ. ಸಿಂಪ್ಟಮ್ಸ್ ಆಫ್ ಕಾನ್ಸ್ಟಿಪೇಷನ್, abdominal pain and cramps associated with the disease. Question number 18, right answer is ಅಮಿಯೋಬಿಯಾಸಿಸ್ ಆಯಿತಾ, ಅಮಿಯೋಬಯಾಸಿಸ್ ಅಂತ ಇದಲ್ವ, ಆಪ್ಷನ್ 1 ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 19ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ನಾಸ್ಟಾಕ್ ಇಸ್ ದ ರೈಟ್ ಆನ್ಸರ್ ಆಯಿತಾ. ಲಾಸ್ಟ್ ಕ್ವಶನ್ ನಂಬರ್ 20ಗೆ ಹೋಗ್ಬಿಡೋಣ. ಅದಕ್ಕೆ ಸರಿಯಾದ ಉತ್ತರ ಡ್ಯಾಶಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ, ದಟ್ ಈಸ್ ರಿಚ್ನೆಸ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳು ಇದು ನಿಮ್ಮ ಮಾಡಲ್ 1 ಕ್ವಶನ್ ಪೇಪರಿನ ಕೀ ಏನಂತೀರ ಪ್ರಶ್ನೆಗಳು ಆಗಿರ್ತವೆ. ದೀಸ್ ಆರ್ ದಿ 2 ಎನಿ 5 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಸಮಯ ನನಗೆ ಸಿಗುತ್ತೆ ಯೂನಿಟ್ ಟೆಸ್ಟ್ 2 ಒಳಗಡೆ ಅಥವಾ ಯೂನಿಟ್ ಟೆಸ್ಟ್ 2 ಆದಮೇಲೆ ಈ ಒಂದು ಕ್ವಶನ್ ಪೇಪರಿನ ಸಂಪೂರ್ಣವಾದ ಕೀ ಆನ್ಸರ್ ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಸ್ವಲ್ಪ ಸಮಯ ಕೊಟ್ಟರೆ ಐ ವಿಲ್ ಅಪ್ಲೋಡ್ ಫುಲ್ 70 ಮಾರ್ಕ್ಸು ಕ್ವಶನ್ ಪೇಪರಿನ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಸದಾ ಸಂತೋಷವಾಗಿರಿ. ಇದರ ಒಂದು ಯಾವುದು ಮಾಡಲ್ ಕ್ವಶನ್ ಪೇಪರ್ 1 ಬಯೋ ಇದರ ಒಂದು PDF ಕಾಪಿಯನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನಿಂದ ತಾವುಗಳು ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಳಬಹುದು. ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ, ಟೈಟಲ್ಲಿನ ಕೊನೆಯ ಭಾಗದಲ್ಲಿ ಮೋರ್ ಅಂತ ಆಪ್ಷನ್ ಇರುತ್ತೆ, ಮೋರ್ ಅಂತ ಬರೆದಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸು ಓಪನ್ ಆಗುತ್ತೆ. ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅದರಲ್ಲಿ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3 ಅಂತ ಇರುತ್ತೆ. ನಿಮಗೆ ಯಾವುದು ಬೇಕು ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲ, ಇದೇ ವರ್ಷ ನಿಮಗೆ ರಿಲೀಸ್ ಆಗಿರುವಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಧನ್ಯವಾದಗಳು. ಇದೇ ಕ್ವಶನ್ ಪೇಪರ್ ಪ್ಯಾಟ್ರನ್ನು ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬರುತ್ತೆ, ಪ್ರಿಪೇಟರಿ ಎಕ್ಸಾಮಿಗೂ ಕೂಡ ಬರುತ್ತೆ. ಹಾಗೂ ಇದರಿಂದ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಯೂನಿಟ್ ಟೆಸ್ಟಿಗೂ ಕೂಡ ತೆಗೆದುಕೊಂಡು ನಿಮಗೆ ರಿವಿಷನ್ ಆಗಲಿ ಅಂತ ನಿಮ್ಮ ಲೆಕ್ಚರರ್ಸ್ಗಳು ಯುಟಿಲೈಸ್ ಮಾಡಿಕೊಳ್ಳುತ್ತಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಏನಾದರೂ ಬೇಕಾದಲ್ಲಿ, ಏನಾದರೂ ತೊಂದರೆ ಇದ್ದಲ್ಲಿ ಕಮೆಂಟ್ಸ್ ಮುಖಾಂತರ ಸರಿಪಡಿಸಿಕೊಳ್ಳಿ. ಗಾಡ್ ಬ್ಲೆಸ್ ಯು.